ಸ್ನೇಹಿತರೆ, ಇವಾಗ ನೀವು ಕನ್ನಡ ಕೋರ ಚಾನಲ್ನ ಥ್ಯಾಂಕ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಇಷ್ಟವಾದ ಅಮೌಂಟನ್ನು ಡೊನೇಟ್ ಮಾಡ್ಬೋದು. ಹಾಗೂ ಕನ್ನಡ ಕೋರ ಚಾನಲ್ಗೆ ನಿಮ್ಮ ಸಪೋರ್ಟನ್ನು ಇಲ್ಲಿ ತೋರಿಸ್ಬೋದು ಸ್ನೇಹಿತರೆ. ಸೊ ಕೆಳಗಡೆ ಏನಿದೆ ಕನ್ನಡ ಕೋರ ಚಾನಲ್ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಅದರ ಮೇಲ್ಗಡೆ ಥ್ಯಾಂಕ್ಸ್ ಅಂತ ಒಂದು ಐಕನ್ ಇದೆ. ಐಕನ್ ಮೇಲೆ ಕ್ಲಿಕ್ ಮಾಡಿ, ಸೊ ಡೊನೇಟ್ ಮಾಡಿ, ಸಪೋರ್ಟ್ ಮಾಡಿ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡ ಕೋರ ಬಂದಿನಿ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ಸ್ನೇಹಿತರೆ, ಇವತ್ತೇನು ನಾನು ನಿಮ್ಮ ಮನೆ ತೋರಿಸ್ತಾ ಇದ್ದೀನಿ. ಇದು ಕೇವಲ 30x20 ಹಾಫ್ ಸೈಟಲ್ಲಿ ಕಟ್ಟಿರುವಂತಹ ಮನೆ. ಗ್ರೌಂಡ್ +3, ಗ್ರೌಂಡ್ ಫಸ್ಟ್, ಸೆಕೆಂಡ್, ಥರ್ಡಲ್ಲಿ ಕಟ್ಟಿರುವಂಥದ್ದು. ಹಾಗೂ ಫ್ರಂಟಲ್ಲಿ ಕಂಪ್ಲೀಟಾಗಿ MS ಗೇಟ್ ಬಂದಿದೆ, ಕಂಪ್ಲೀಟ್ ಪ್ರೊಟೆಕ್ಟೆಡ್. ರೈಟ್ ಸೈಡಲ್ಲಿ ಮೀಟರ್ ಬಾಕ್ಸ್ ಹಾಗೂ ಕೆಳಗಡೆ ಏನು ಪಾರ್ಕಿಂಗ್ ಟೈಲ್ಸನ್ನು ಯೂಸ್ ಮಾಡಿದ್ದಾರೆ. ಇದು ಅರೌಂಡ್ 40 ರೂಪೀಸ್ ಪಾರ್ಕಿಂಗ್ ಟೈಲ್ಸನ್ನು ಇಲ್ಲಿ ಯೂಸ್ ಮಾಡಿರುವಂಥದ್ದು. ಓಕೆ, ಎಲ್ಲ ಕಡೆ MS ಇದು ರೈಲಿಂಗ್ಸ್ ಬಂದಿದೆ. ಹಾಗೆ ಸ್ನೇಹಿತರೆ, ಎದುರುಗಡೆ ಏನು ನೋಡ್ತಾ ಇದ್ದರೆ ಇದು ಟೈಲ್ಸ್ 2x4 ಟೈಲ್ಸಲ್ಲಿ ಇದನ್ನು ಫ್ರಂಟ್ ಕ್ಲಾಡಿಂಗ್ ಮಾಡಿದ್ದಾರೆ. ಈ ಥರ ಟೈಲ್ಸ್ಗಳು ನಿಮಗೆ 60 ರೂಪಾಯಿ ಆಗುತ್ತೆ ಸ್ನೇಹಿತರೆ. ಹಾಗೂ ವಿಂಡೋಗಳು ಇಲ್ಲಿ ರೆಡ್ ಸಾಲ್ವುಡ್ನ ವಿಂಡೋ ಮಾಡಿದ್ದಾರೆ. ಕೆಳಗಡೆ ಏನು ಸಂಪ್ ಕವರ್ ಇದೆ, ಇದು SS ಸಂಪ್ ಕವರ್, 2x2 SS ಸಂಪ್ ಕವರನ್ನು ಇಲ್ಲಿ ಹಾಕಿರುವಂಥದ್ದು. ಆ ಕಡೆ ಟೈಲ್ಸ್ ಹಾಕಿದ್ದಾರೆ, ಈ ಕಡೆ ಲೆಫ್ಟ್ ಸೈಡಲ್ಲಿ ನಿಮಗೆ ಬ್ಲ್ಯಾಕ್ ಸ್ಟೇನ್ ಗ್ರಾನೈಟನ್ನು ಹಾಕಿರುವಂಥದ್ದು. ಅರೌಂಡ್ 100 ರೂಪೀಸ್ ಆಗುತ್ತೆ ಸ್ನೇಹಿತರೆ ಇದಕ್ಕೆ. ಹಾಗೂ ಡೋರ್ಗಳು ನಿಮಗೆ ಟೀಕ್ವುಡ್ನ ಡೋರ್ ಬರ್ತಾ ಇದೆ. ಅರೌಂಡ್ 30,000 ರೂಪೀಸ್ ಟೀಕ್ವುಡ್ನ ಡೋರ್ ಇನ್ಕ್ಲೂಡಿಂಗ್ ಫ್ರೇಮ್. ಕೆಳಗಡೆ ಏನಿದೆ ಇಲ್ಲಿ ಜಸ್ಟ್ ಒಂದು ರೂಮ್ ವಿತ್ ಕಿಚನ್ ಇದೆ, ಮತ್ತು ಬೇರೆ ಏನೂ ಇಲ್ಲ. ಚಿಕ್ಕದಾಗಿದೆ ಇದು ಆ್ಯಕ್ಚುಲಿ. 10x12 ಬರ್ತಾ ಇದೆ ರೂಮ್ ಇದು. ಕೆಳಗಡೆ ನಾನು ಹೇಳಿದ್ನಲ್ವ ಬ್ಲ್ಯಾಕ್ ಸ್ಟೇನ್ ಗ್ರಾನೈಟನ್ನು ಯೂಸ್ ಮಾಡಿದ್ದಾರೆ. ಹಾಗೂ ಕಾರ್ನರಲ್ಲಿ ಒಂದು L ಶೇಪ್ ಕಿಚನ್ ಕೌಂಟರ್ನ ಇಲ್ಲಿ ರೆಡಿ ಮಾಡಿ ಕೊಟ್ಟಿರುವಂಥದ್ದು. ಹಾಗೂ ಕಿಚನ್ ಕೌಂಟರ್ ಮೇಲ್ಗಡೆ ಒಂದು ಸಜ್ಜ 5 ಫೀಟ್ಗೆ ಇಲ್ಲಿ ನಿಮಗೆ ಟೈಲ್ಸನ್ನು ಹಾಕಿರುವಂಥದ್ದು. ಗ್ರಾನೈಟ್ ಏನು ನೋಡ್ತಾ ಇದ್ದರೆ ಇದು ಬ್ಲ್ಯಾಕ್ ಸ್ಟೇನ್ ಗ್ರಾನೈಟು. ಇದು ನಿಮಗೆ ಅರೌಂಡ್ 100 ರೂಪೀಸ್ ಆಗುತ್ತೆ. ಹಿಂದ್ಗಡೆ ಒಂದು ಡೋರ್ ಇದೆ, WPC ಡೋರನ್ನು ಹಾಕಿದ್ದಾರೆ, ಬ್ಯಾಕ್ ಡೋರ್ ಇದು. ಹಾಗೂ ಈ ಕಡೆ ಇಲ್ಲಿ ಬಾತ್ರೂಮ್ ಬರ್ತಾ ಇದೆ. ಇಲ್ಲಿ ಫ್ಲಶ್ ಡೋರನ್ನು ಯೂಸ್ ಮಾಡಿರುವಂಥದ್ದು. ಈ ಥರ ಫ್ಲಶ್ ಡೋರ್ಗಳು ನಿಮಗೆ 3000 ರೂಪೀಸ್ ಆಗುತ್ತೆ. ಬಾತ್ರೂಮ್ ನಿಮಗೆ ಅರೌಂಡ್ 3.5ಗೆ 4 ಫೀಟ್ ಬರ್ತಾ ಇದೆ. ಇಲ್ಲಿ ರೂಪ್ ಲೆವೆಲ್ವರೆಗೆ 1 to 1.5 ಫೀಟ್ನ ಟೈಲ್ಸ್ಗಳನ್ನ ಹಾಕಿರುವಂಥದ್ದು. 40 ರೂಪಾಯಿ ಆಗುತ್ತೆ ಇದಕ್ಕೆ. ಹಾಗೂ ಬಾತ್ರೂಮ್ ಫಿಟ್ಟಿಂಗ್ಸ್ಗಳು ಎಲ್ಲ ಇಲ್ಲಿ ಸೆರಾವನ್ನು ಯೂಸ್ ಮಾಡಿರುವಂಥದ್ದು. ಬಾತ್ರೂಮ್ ಫಿಟ್ಟಿಂಗ್ಸ್ ಇರ್ಬೋದು, ಚಿಕ್ಕದಾದ ವಾಶ್ ಬೇಸಿನ್ನು, ಕಮೋಡು, ಕಾಮನ್ ಕಮೋಡು ಎಲ್ಲದೂ ಕೂಡ ಸೆರಾವನ್ನು ಯೂಸ್ ಮಾಡಿರುವಂಥದ್ದು. ಇನ್ನು ಮೇಲೆ ಹೋಗ್ತಾ ಇದ್ದಾಗೆ 3 ಫೀಟ್ನ ಸ್ಟೇರ್ ಕೇಸ್ ನಿಮಗೆ ದೊರಕುತ್ತೆ. ಹಾಗೂ ಇಲ್ಲಿ MS ರೈಲಿಂಗ್ಸನ್ನು ಇಲ್ಲಿ ಮಾಡಿದ್ದಾರೆ. ಏನು ಕಾಮನ್ ಸ್ಟೇರ್ಸ್ ಇದೆ, ಇಲ್ಲೆಲ್ಲ MS ರೈಲಿಂಗ್ಸ್ ಬರ್ತಾ ಇದೆ. ಮೇಲ್ಗಡೆ ನಿಮಗೆ SS ರೈಲಿಂಗ್ಸ್ ಬರುತ್ತೆ. ನೆಲಕ್ಕೆ ಲಪೋತ್ರನ ಯೂಸ್ ಮಾಡಿರುವಂಥದ್ದು, ಆ್ಯಂಟಿ ಸ್ಕಿಡ್ ಟೈಲ್ಸ್ ಇದು. ಈ ಲಪೋತ್ರ ನಿಮಗೆ 100 ರೂಪೀಸ್ ಆಗುತ್ತೆ. ಇನ್ನು ಮೇಲ್ಗಡೆ ಬಂದರೆ ಇಲ್ಲೂ ಕೂಡ ವಾಲ್ಗೆ ಕ್ಲಾಡಿಂಗಿಗೆ ಟೈಲ್ಸನ್ನು ಹಾಕಿದ್ದಾರೆ. ಈ ಟೈಲ್ಸ್ ನಿಮಗೆ 60 ರೂಪಾಯಿ ಆಗುತ್ತೆ. ಫಸ್ಟ್ ಫ್ಲೋರ್ ಇದು, ರೆಂಟ್ ಪರ್ಪಸ್ ಮಾಡಿರುವಂಥದ್ದು. ಇಲ್ಲೂ ಕೂಡ ಟೀಕ್ವುಡ್ನ ಡೋರನ್ನು ಯೂಸ್ ಮಾಡಿದ್ದಾರೆ. ಈ ಡೋರ್ ನಿಮಗೆ ಫ್ರೇಮ್ ಎಲ್ಲ ಸೇರಿಬಿಟ್ಟು, ವಾಸ್ಕಲ್ಲೇ ಸೇರಿಬಿಟ್ಟು ನಿಮಗೆ ಅರೌಂಡ್ 30,000 ಆಗುತ್ತೆ. ಹಾಗೂ ಇಲ್ಲಿ ನೋಡಿ ಎಡ್ಜ್ ಬ್ಯಾಂಡಿಂಗ್ ಮಾಡಿದ್ದಾರೆ. ಇದು ಬುಕ್ ಮಾರ್ಕ್ ಒರಿಸ್ಸಾ ಗ್ರಾನೈಟ್ ಅಂತ ಮೇಲ್ಗಡೆ ಇದೆ, ಫ್ಲೋರ್ಗೆ ಹಾಕಿದ್ದಾರೆ. ಅದನ್ನು ಎಡ್ಜ್ ಬ್ಯಾಂಡಿಂಗ್ ಇಲ್ಲಿ ಕೊಟ್ಟಿರುವಂಥದ್ದು, ಫ್ರೇಮ್ ಹಾಕಿದ್ದಾರೆ ಸ್ನೇಹಿತರೆ. ಹಾಗೂ ಇಲ್ಲೂ ಕೂಡ ಅಷ್ಟೇ ಬ್ಲ್ಯಾಕ್ ಸ್ಟೇನ್ ಏನು ಗ್ರಾನೈಟ್ ಬರ್ತದೆ ಅದನ್ನು ಯೂಸ್ ಮಾಡಿರುವಂಥದ್ದು 100 ರೂಪೀಸ್ದು. ಇದು ಹಾಲಲ್ಲಿ ನಿಮಗೆ ಈ ಥರ ಏನು ವಾಲಲ್ಲಿ ಗ್ಲಾಸಿಂದ ಈ ಥರ ಡಿಸೈನ್ ಮಾಡಿದ್ದಾರೆ. ಸ್ಮಜ್ ಗ್ಲಾಸ್, ಚಿಕ್ಕದಾದ TV ಯೂನಿಟ್ ಹಾಗೂ 3x3ನ ಪೂಜಾ ರೂಮ್ ಕೂಡ ಇಲ್ಲಿ ಬರ್ತಾ ಇದೆ. 3x3 ಸ್ವಲ್ಪ ದೊಡ್ಡದಾಗಿದೆ. ಇಲ್ಲೂ ಕೂಡ ಟೀಕ್ವುಡ್ ಡೋರ್ನ ಯೂಸ್ ಮಾಡಿರುವಂಥದ್ದು. ಅರೌಂಡ್ 25,000 ರೂಪೀಸ್ ಆಗುತ್ತೆ ಈ ಥರ ಡೋರ್ಗಳಿಗೆ. ಇನ್ನು ಒಳಗಡೆ ಬಂದರೆ ನಿಮಗೆ 2x4ನ ಏನು ಟೈಲ್ಸ್ ಇದೆ ಅದನ್ನು ಇಲ್ಲಿ ಕಟ್ ಮಾಡಿ ಹಾಕಿದ್ದಾರೆ. ಹಾಗೂ ಕೆಳಗಡೆ ಚಿಕ್ಕದಾದ ಗ್ರಾನೈಟ್ನ ಕೌಂಟರ್ ಜೊತೆಯಲ್ಲಿ ಒಂದು ಸ್ಟೋರೇಜನ್ನು ಮಾಡಿರುವಂಥದ್ದು. ಇನ್ನು ಲೆಫ್ಟ್ ಸೈಡಲ್ಲಿ ಬಂದರೆ ನಿಮಗೆ ಇಲ್ಲಿ 5x8ನ ಒಂದು ಕಿಚನ್ ಸಿಗ್ತಾ ಇದೆ. ಅರೌಂಡ್ 8-9 ಇರ್ಬೋದು. ಇಲ್ಲಿ ಕೂಡ ಒಂದು L ಶೇಪ್ ಕೌಂಟರ್ನ ರೆಡಿ ಮಾಡಿದ್ದಾರೆ. ಓಕೆ, ಸೊ ಸೇಮ್ ಕೆಳಗಡೆ ಏನು ಗ್ರಾನೈಟ್ ನೋಡಿದರೆ ಅದನ್ನೇ ಹಾಕಿರುವಂಥದ್ದು. ಹಾಗೂ 4 ಫೀಟ್ಗೆ ಇಲ್ಲಿ ಟೈಲ್ಸನ್ನು ಹಾಕಿರುವಂಥದ್ದು. ಹಾಗೂ ಕಾಮನ್ ಒಂದು ನಾರ್ಮಲ್ ಇಂಟೀರಿಯರನ್ನು ಇಲ್ಲಿ ರೆಡಿ ಮಾಡಿದೆ, ಕಿಚನ್ ಕೌಂಟರ್ನ ರೆಡಿ ಮಾಡಿರೋದು. ಅದ್ರ ಬಗ್ಗೆ ಹೇಳ್ತೇನೆ ನಾನು ನಿಮಗೆ, ಯಾರು ರೆಡಿ ಮಾಡಿದ್ರೆ ಏನಕ್ಕೆ ಅಂತ. ಮೇಲ್ಗಡೆ ತುಂಬ ಚೆನ್ನಾಗಿದೆ. ಇನ್ನು ಇಲ್ಲಿ ರೂಮ್ನ ವಿಚಾರಕ್ಕೆ ಬಂದರೆ ಇಲ್ಲಿ ಫ್ಲಶ್ ಡೋರನ್ನು ಹಾಕಿದ್ದಾರೆ. ಈ ರೀತಿ ಫ್ಲಶ್ ಡೋರ್ಗಳು ವಿತ್ ಗುಬ್ಬಿ ಬೇಕಂದರೆ, ಮೆಟಲ್ ಗುಬ್ಬಿ ಬೇಕಂದರೆ 4,000ರಿಂದ 5,000 ರೂಪಾಯಿ ಆಗುತ್ತೆ. ಈ ರೂಮ್ ನಿಮಗೆ 9x9 ಇದೆ. ಒಂದು ಲಾಫ್ಟನ್ನು ಮಾತ್ರ ಕ್ರಿಯೇಟ್ ಮಾಡಿರೋವಂಥದ್ದು. ಇಲ್ಲಿ ವಾರ್ಡ್ರೋಬ್ ಇಲ್ಲ. ಇಲ್ಲಿ ಸೈಡಲ್ಲಿ ನಿಮಗೆ 5x4ನ ವಿಂಡೋಸ್ ಕೂಡ ಇದೆ. ಇನ್ನು ರೈಟ್ ಸೈಡಲ್ಲಿ ಬರ್ತಾ ಇದ್ದಂಗೆ ನಿಮಗೆ ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ ಒಂದು ಚಿಕ್ಕದಾಗಿ ಪ್ರಾವಿಷನನ್ನು ಮಾಡಿದ್ದಾರೆ. ವಾಷಿಂಗ್ ಮಿಷಿನ್ ಟ್ಯಾಬ್ ಇರ್ಬೋದು, ಔಟ್ಲೆಟ್ ಇರ್ಬೋದು. ಹಾಗೂ 2x4ನ ಒಂದು ವಿಂಡೋ ಕೂಡ ಇದೆ. ವಿಂಡೋಸ್ಗಳು ಸಾಲ್ವುಡ್ದು. ಹಾಗೂ ಇಲ್ಲಿ ಏನು ಟಾಯ್ಲೆಟ್ ಬರ್ತಾ ಇದೆ, ಇದು 5x4 ಟಾಯ್ಲೆಟ್ ಬರ್ತಾ ಇದೆ. ಇಲ್ಲಿ ಫ್ಲಶ್ ಡೋರನ್ನು ಯೂಸ್ ಮಾಡಿರುವಂಥದ್ದು.
ಈ ಟಾಯ್ಲೆಟಲ್ಲಿ ಎಲ್ಲದೂ ಕೂಡ ಇಲ್ಲಿ ಸೆರಾ ಫಿಟ್ಟಿಂಗ್ಸ್ಗಳನ್ನು ಯೂಸ್ ಮಾಡಿದ್ದಾರೆ ಸ್ನೇಹಿತರೆ. 1ಗೆ 1.5ನ ಟೈಲ್ಸನ್ನು ಇಲ್ಲಿ ಯೂಸ್ ಮಾಡಿದ್ದಾರೆ. ಈ ರೀತಿ ಟೈಲ್ಸ್ಗಳು 40 ರೂಪಾಯಿ ಆಗುತ್ತೆ. ಕೆಳಗಡೆ ನಿಮಗೆ ಆ್ಯಂಟಿ ಸ್ಕಿಡ್ ಟೈಲ್ಸನ್ನು ಯೂಸ್ ಮಾಡಿರುವಂಥದ್ದು. ಕಾರ್ನರ್ಗಳಲ್ಲಿ ಇಲ್ಲಿ ಗ್ರಾನೈಟ್ನಿಂದ ಇಲ್ಲಿ ಒಂದು ಶೆಲ್ಪನ್ನು ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಈ ರೀತಿ ಇದು ಆ್ಯಂಟಿ ಸ್ಕಿಡ್ ಟೈಲ್ಸ್ 40 ರೂಪಾಯಿ ಆಗುತ್ತೆ ಇದು ಸ್ನೇಹಿತರೆ. ಇನ್ನು ಇನ್ನೊಂದು ಕಡೆ ಬಂದರೆ ಇಲ್ಲಿ ಸೆಕೆಂಡ್ ಬೆಡ್ರೂಮ್ ಇದೆ. ಹೌದು, ಈ ಸೆಕೆಂಡ್ ಬೆಡ್ರೂಮ್ ನಿಮಗೆ 9x9 ಆಗುತ್ತೆ. ಇಲ್ಲೂ ಕೂಡ ಫ್ಲಶ್ ಡೋರ್ ವಿತ್ ಮೆಟಲ್ ಗುಬ್ಬಿಗಳನ್ನು ಹಾಕಿರುವಂಥದ್ದು. ಇಲ್ಲಿ 3x4ನ 2 ವಿಂಡೋಸ್ ಇದೆ ಕ್ರಾಸ್ ವೆಂಟಿಲೇಷನ್ಗೋಸ್ಕರ. ಹಾಗೂ ಇಲ್ಲಿ ಚಿಕ್ಕದಾದ ಒಂದು ಸುಂದರವಾದಂಥ ವಾರ್ಡ್ರೋಬ್ ಕೂಡ ಮಾಡಿದ್ದಾರೆ. ಈ ವಾರ್ಡ್ರೋಬ್ ಯಾರು ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಮೇಲ್ಗಡೆ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ. ಏನು ಮೇಲ್ಗಡೆ ಇದು ರೆಂಟ್ ಪರ್ಪಸ್ಸು, ಮೇಲ್ಗಡೆ ಓನರ್ಗೆ ಮಾಡ್ಕೊಂಡಿದ್ದಾರೆ. ಅಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವಾಗ ಸೀದಾ ನಿಮಗೆ ನಾನು ಆ್ಯಕ್ಚುಲಿ ಮೇಲ್ಗಡೆ ಕರ್ಕೊಂಡು ಹೋಗ್ತೀನಿ. ಸ್ನೇಹಿತರೆ, ಕಂಪ್ಲೀಟ್ ಸ್ಟೇರ್ ಕೇಸ್ ಏನಿದೆ ಇದು ಅರೌಂಡ್ 3 ಫೀಟ್ ಬರುತ್ತೆ. ಇದು ಓನರ್ನ ಮನೆ. ಇದು ಗಾನಾ ಟೀ ಕೋಡ್ನಿಂದ ರೆಡಿ ಮಾಡಿರುವಂತಹ ಡೋರ್. ಅರೌಂಡ್ 40,000 ರುಪೀಸ್ ಆಗಿದೆ. ಡೋರ್ ವಿತ್ ಫ್ರೇಮ್, ತುಂಬ ಸುಂದರವಾದಂಥ ಫ್ರೇಮ್ ಕೂಡ ಇದೆ. ಯಾಕಂದರೆ 6 ಇಂಚ್ಗೆ 4 ಇಂಚ್ ಫ್ರೇಮ್, ಇದು ತುಂಬ ಅಗಲವಾಗಿದೆ. ಡೋರ್ ಕೂಡ ಅಷ್ಟೇ ನೋಡ್ಲಿಕ್ಕೆ ತುಂಬ ಚೆನ್ನಾಗಿರುವಂಥದ್ದು. ಲೇಟೆಸ್ಟ್ ಡಿಸೈನ್ ಇದು. ರೆಡಿಮೇಡ್ ಸಿಗುತ್ತೆ, ನಿಮಗೆ ಮಾಡಿಸೋ ಅಗತ್ಯ ಇಲ್ಲ. ಅರೌಂಡ್ 40,000 ರುಪೀಸ್ ಖರ್ಚಾಗಿರುವಂಥದ್ದು. ಇನ್ನು ಒಳಗಡೆ ನೋಡ್ತಾ ಇದ್ದೀರಾ, ಡ್ಯುಯಲ್ ಡಿಸೈನಲ್ಲಿ ರೆಡಿ ಆಗಿರುವಂತಹ ಇದು ಫಾಲ್ ಸೀಲಿಂಗ್ ಹಾಗೂ ಎದುರುಗಡೆ ಟಿ ವಿ ಯೂನಿಟ್. ಸ್ನೇಹಿತರೆ, ಇಲ್ಲಿನ ಇಂಟೀರಿಯರನ್ನು ನಿಮ್ಮೆಲ್ಲರಿಗೆ ಚಿರಪರಿಚಿತವಾಗಿರುವಂತಹ ಸ್ಪೇಸಿಯೋ ಸ್ಟುಡಿಯೋದವ್ರು ಮಾಡಿದ್ದಾರೆ. ಸ್ಪೇಸಿಯೋ ಸ್ಟುಡಿಯೋದವರು ರೆಗ್ಯುಲರ್ ಆಗಿ ಕನ್ನಡ ಕೋರ ಚಾನಲಲ್ಲಿ ವೀಡಿಯೋಸ್ಗಳನ್ನ ತರ್ತಾ ಇದ್ದಾರೆ. ಹಾಗೂ ಈ ಮನೆಯಲ್ಲಿ ಏನು ಇಂಟೀರಿಯರ್ ಮಾಡಿದ್ದಾರೆ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ನಿಮಗೆ ಆದಷ್ಟು ಬೇಗ ಇದರ ವಿವರಣೆಯನ್ನು ಕೊಡ್ತಾರೆ ಸ್ನೇಹಿತರೆ. ಓಕೆ, ಸೊ ಹಾಗೆ ಓವರ್ವ್ಯೂ ಕೊಟ್ಟಿರ್ತೀನಿ. ಹಾಲ್ ಇದೆ ಸ್ನೇಹಿತರೆ. ಇದು ನಿಮಗೆ 12x18 ಬರ್ತಾ ಇದೆ. ಇಲ್ಲಿ ಒಡಿಸ್ಸಾ ಬುಕ್ ಮಾರ್ಕ್ ಗ್ರಾನೈಟ್ಗಳನ್ನು ಯೂಸ್ ಮಾಡಿದ್ದಾರೆ. ಇನ್ನು ಈ ಕಡೆ ಕಿಚನ್ ಬಂದರೆ ನೋಡಿ, ಇದು ಕಿಚನ್ ಎಂಟ್ರಿ. ಇಲ್ಲಿ ಒಂದು ಬಾರ್ಡ್ರನ್ನು ಕೊಟ್ಟಿದ್ದಾರೆ. ಹಾಗೂ ಸ್ಪೇಸಿಯಸ್ ಸ್ಟುಡಿಯೋದವರು ಆಕ್ರಿಲಿಕ್ ಲ್ಯಾಮಿನೇಟ್ಗಳನ್ನು ಯೂಸ್ ಮಾಡಿಬಿಟ್ಟು ಇಂಟೀರಿಯರ್ನ ರೆಡಿ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇಂಟೀರಿಯರ್ ಬಗ್ಗೆ ಕಂಪ್ಲೀಟ್ ವಿವರಣೆ ನಿಮಗೆ ಸಿಗುತ್ತೆ. ಒಂದು ಎಲ್ ಶೇಪಲ್ಲಿ 5x9 ಇರುವಂಥ ಒಂದು ಕಿಚನ್ ಇದು ಎಲ್ ಶೇಪ್ನಲ್ಲಿ ಬರ್ತಾ ಇದೆ. ಕಂಪ್ಲೀಟ್ ಪ್ರೀಮಿಯಂ ಸೆಗ್ಮೆಂಟಲ್ಲಿ ಮಾಡಿರುವಂಥ ಇಂಟೀರಿಯರ್ ಇದಾಗಿದೆ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ನಾನು ಇದು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಮೇಲ್ಗಡೆ ಗ್ಯಾಲಕ್ಸಿ ಕೌಂಟರ್ ಟಾಪನ್ನು ಇಲ್ಲಿ ಯೂಸ್ ಮಾಡಿರುವಂಥದ್ದು. ಹಾಗೂ ಒಂದು ಲಾಫ್ಟ್ ಕೂಡ ಬಂದಿದೆ. ಇನ್ನು ದೇವ್ರ ಮನೆಗೆ ಬಂದರೆ ಇದು ನಿಮಗೆ 3x3.5ನ ದೇವ್ರ ಮನೆ ಬರ್ತಾ ಇದೆ. ಇಲ್ಲೂ ಕೂಡ ಅಷ್ಟೇ 2x4ನ ಏನು ಟೈಲ್ಸ್ ಇದೆ ಅದನ್ನು ಕಟ್ ಮಾಡಿ ಹಾಕಿರುವಂಥದ್ದು. ಹಾಗೂ ಡೋರ್ಗಳು ನಿಮಗೆ ಅರೌಂಡ್ 30,000 ರುಪೀಸ್, 25,000 to 30,000 ರುಪೀಸಲ್ಲಿ ಬರುವಂಥ ಟೀ ಕುಡ್ನ ಡೋರ್ಗಳು ಸ್ನೇಹಿತರೆ. ಓಕೆ, ಸೊ ಇನ್ನು ಮುಂದೆ ಬಂದರೆ ಇಲ್ಲಿ ಒಂದು 5x4ನ ವಿಂಡೋಸ್ ಇದೆ. ಎಲ್ಲದು ಸಾಲ್ವುಡ್, ರೆಡ್ ಸಾಲ್ವುಡ್ನಲ್ಲಿ ಮಾಡಿರುವಂಥದ್ದು. ಇಲ್ಲೊಂದು ಫ್ಲಶ್ ಡೋರ್ ಇದೆ. ಇದು ಬಾಲ್ಕನಿ ಎಂಟ್ರಿ. ಬಾಲ್ಕನಿ ನಿಮಗೆ ಚಿಕ್ಕದಾಗಿರೋಂಥ ಒಂದು ಬಾಲ್ಕನಿ ಸಿಗುತ್ತೆ. ಬಾಲ್ಕನಿಯಲ್ಲಿ ನಿಮಗೆ SS ರೈಲಿಂಗ್ಸನ್ನು ಇಲ್ಲಿ ಹಾಕಿರುವಂಥದ್ದು ಸ್ನೇಹಿತರೆ. ಇನ್ನು ಪಕ್ಕದಲ್ಲಿ ನಿಮಗೆ ವಾಶ್ರೂಮ್ ಸಿಗುತ್ತೆ. ಈ ವಾಶ್ರೂಮ್ ನಿಮಗೆ 4x5 ಇದೆ. ಇಲ್ಲಿನ ಟೈಲ್ಸ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಈ ಥರ ಟೈಲ್ಸ್ಗಳು ನಿಮಗೆ 60ರಿಂದ 70 ರೂಪಾಯಿ ಆಗುತ್ತೆ. ಇಲ್ಲಿ ಜಾಗ್ವಾರ್ನ ಫಿಟ್ಟಿಂಗ್ಸ್ಗಳನ್ನು ಯೂಸ್ ಮಾಡಿರುವಂಥದ್ದು. ವಾಶ್ ಬೇಸಿನ್, ಕಮೋಡ್ ಫಿಟ್ಟಿಂಗ್ಸ್ ಪ್ರತಿಯೊಂದು ಕೂಡ ಜಾಗ್ವಾರ್ದು. ನೆಲಕ್ಕೆ ಆ್ಯಂಟಿಸ್ಕಿಡ್ ಟೈಲ್ಸ್ಗಳನ್ನು ಹಾಕಿರುವಂಥದ್ದು. ಇಲ್ಲಿ ಫಸ್ಟ್ ಬೆಡ್ರೂಮನ್ನು ತೋರಿಸ್ಬಿಡ್ತೀನಿ. ಇದು ಕೆಳಗಡೆ ನೋಡಿದ್ರಲ್ಲ, ಸೇಮ್ ಆ್ಯಸ್ ಇಟ್ ಈಸ್ 9x9 ಬರುತ್ತೆ. ಫ್ಲಶ್ ಡೋರ್ ಬರ್ತಾ ಇದೆ. ಹಾಗೂ ಇಲ್ಲೂ ಕೂಡ 3x4ನ 2 ಕ್ರಾಸ್ ವೆಂಟಿಲೇಷನ್ ವಿಂಡೋಸ್ಗಳನ್ನು ಹಾಕಿದ್ದಾರೆ. ನೆಲಕ್ಕೆ ಒಡಿಸ್ಸಾ ಬುಕ್ ಮಾರ್ಕ್ ಗ್ರಾನೈಟನ್ನು ಹಾಕಿರುವಂಥದ್ದು. ಇದು 140 ರೂಪಾಯಿ ಆಗುತ್ತೆ. ಹಾಗೂ ಇಲ್ಲಿ ಮ್ಯಾಟ್ ಫಿನಿಷ್ನಲ್ಲಿ ಒಂದು ವಾರ್ಡ್ರೋಬ್ ವಿತ್ ಲಾಫ್ಟನ್ನು ಇಲ್ಲಿ ಮಾಡಿದ್ದಾರೆ ಸ್ನೇಹಿತರೆ. ಇದನ್ನು ಕಂಪ್ಲೀಟಾಗಿ ಸ್ಪೇಷಿಯಸ್ ಸ್ಟುಡಿಯೋದವರು ಮಾಡಿರೋದು ಒಂದು ತುಂಬ ಪ್ರೀಮಿಯಂ ಲುಕ್ಕಲ್ಲಿ ಇದು ಕಾಣಿಸ್ತಾ ಇದೆ ಸ್ನೇಹಿತರೆ. ಸೊ ಹಾಗೆ ಮುಂದೆ ಹೋಗ್ಬಿಡೋಣ. ಇನ್ನು ಇದು ಡೂಪ್ಲೆಕ್ಸ್ ಆಗಿರೋದ್ರಿಂದ ಸೀದಾ ಮೇಲೆ ಹೋಗಬೇಕು. ಇಲ್ಲಿ ನಿಮಗೆ SS ರೈಲಿಂಗ್ ಸಿಗ್ತಾ ಇದೆ. ಇಲ್ಲಿ ಇನ್ನು ಫ್ಲೋರಿಂಗ್ಗೆ ಹಾಕಿದ್ದಾರೆ ಅದೇ ಗ್ರಾನೈಟನ್ನು ಇಲ್ಲಿ ಸ್ಟೆಪ್ಸ್ಗೆ ಮತ್ತು ಲ್ಯಾಂಡಿಂಗ್ಗೆ ಯೂಸ್ ಮಾಡಿರುವಂಥದ್ದು. ರೈಸರ್ಗೆ ಕೆಳಗಡೆ ಇತ್ತಲ್ಲ ಬ್ಲ್ಯಾಕ್ ಸ್ಟೀನ್ ಗ್ರಾನೈಟ್ ಏನಿದೆ ಅದನ್ನು ಇಲ್ಲಿ ಯೂಸ್ ಮಾಡಿದ್ದಾರೆ ಸ್ನೇಹಿತರೆ. ಓಕೆ, ಸೊ ಇದು ಇವಾಗ ನಾವು 3rd ಫ್ಲೋರ್ಗೆ ಬರ್ತಾ ಇದ್ದೀವಿ. ಇನ್ನು ಪೋರ್ಟಿಕೋ ಇದೆಯಲ್ಲಿ ಹೋಗೋದಕ್ಕೆ ಕೂಡ ಇಲ್ಲೂ ಕೂಡ ಫ್ಲಶ್ ಡೋರನ್ನು ಯೂಸ್ ಮಾಡಿದ್ದಾರೆ ವಿತ್ ಮೆಟಲ್ ಗುಬ್ಬೀಸ್ಗಳು. ಹಾಗೂ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಇದೆ ಸ್ನೇಹಿತರೆ. ಎದುರುಗಡೆ ನಿಮಗೆ UPS ಬಾಕ್ಸನ್ನು ಇಲ್ಲಿ ಕ್ರಿಯೇಟ್ ಮಾಡಿ ಕೊಟ್ಟಿರುವಂಥದ್ದು. ಇಲ್ಲೂ ಕೂಡ ಸೇಮ್ ಫ್ಲಶ್ ಡೋರನ್ನು ವಿತ್ ಮೆಟಲ್ ಗುಬ್ಬೀಸ್ ಏನು ಬರುತ್ತೆ ಅದ್ರ ಜೊತೆ ಫ್ಲಶ್ ಡೋರನ್ನು ಯೂಸ್ ಮಾಡಿದ್ದು. ಇಡೀ ಮನೆಗೆ ಸೇಮ್ ಡೋರನ್ನು ಎಲ್ಲ ಕಡೆ ಯೂಸ್ ಮಾಡಿದ್ದಾರೆ. ಇವುಗಳು ನಿಮಗೆ 4,000 ಆಗುತ್ತೆ. ಈ ಮಾಸ್ಟರ್ ಬೆಡ್ರೂಮ್ ನಿಮಗೆ ಅರೌಂಡ್
12x15 ಬರ್ತಾ ಇದೆ ಸ್ನೇಹಿತರೆ. ಸ್ಪೇಷಿಯಸ್ ಆಗಿದೆ ಇದು ರೂಮು, ಹಾಗೂ ಇದರ ಇಂಟೀರಿಯರ್ ಕೂಡ ಸ್ಪೇಷಿಯಸ್ ಸ್ಟುಡಿಯೋದವರೇ ಮಾಡಿರುವಂಥದ್ದು. 5x4ನ ಒಂದು ವಿಂಡೋ ಬರುತ್ತೆ, ಹಾಗೂ ಎಡ್ಜ್ ಟು ಎಡ್ಜ್ ಇರುವಂಥ ಒಂದು ದೊಡ್ಡ ವಾರ್ಡ್ರೋಬ್, ದೊಡ್ಡದಾದಂತಹ ಒಂದು ಕ್ವೀನ್ ಸೈಜ್ ಕಾಟ್, ಜೊತೆಯಲ್ಲಿ ಒಂದು ಡ್ರೆಸ್ಸಿಂಗ್ ಟೇಬಲ್, ಒಂದು ವ್ಯಾನಿಟಿ, ಪ್ರತಿಯೊಂದನ್ನು ಕೂಡ ತುಂಬ ಪ್ರೀಮಿಯಮ್ ಆಗಿ ಸ್ಪೇಷಿಯಸ್ ಸ್ಟುಡಿಯೋದವರು ಇಲ್ಲಿ ಡಿಸೈನ್ ಮಾಡಿದ್ದಾರೆ. ಹಾಗೂ ಒಂದು ಒಳ್ಳೆ ಫಾಲ್ ಸೀಲಿಂಗ್ ಕೂಡ ಇಲ್ಲಿ ಮಾಡಿದ್ದಾರೆ. ಇಲ್ಲಿ ನಿಮಗೆ 5x4ನ ಒಂದು ವಾಶ್ರೂಮ್ ಬರ್ತಾ ಇದೆ. ಇಲ್ಲೂ ಕೂಡ ಏನು ಕೆಳಗಡೆ ನೋಡಿದ್ರಿ ಆ್ಯಸ್ ಇಟ್ ಈಸ್ 2x4ನ ಟೈಲ್ಸ್ ಇರ್ಬೋದು, 60ರಿಂದ 70 ರೂಪಾಯಿ ಆದಂಥದ್ದು. ಹಾಗೂ ಜಾಗ್ವಾರ್ನ ಫಿಟ್ಟಿಂಗ್ಸ್ಗಳನ್ನು ಇಲ್ಲಿ ಯೂಸ್ ಮಾಡಿರುವಂಥದ್ದು. ಹಾಗೂ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ಗಳನ್ನು ಇಲ್ಲಿ ಲೀಸಾವನ್ನು ಯೂಸ್ ಮಾಡಿದ್ದಾರೆ. ಲೀಸಾ ಇರ್ಬೋದು. ಹಾಗೂ ಗ್ರೌಂಡ್ ಫ್ಲೋರಲ್ಲಿ ಹೈಫೈನ ಯೂಸ್ ಮಾಡಿರುವಂಥದ್ದು. ಹಾಗೂ ಇನ್ನು ನೀವು ಪೋರ್ಟಿಕೋಗೆ ಎಂಟ್ರಿ ಆಗ್ತಿದ್ದಾಗೆ ನೋಡ್ಬೋದು, ವುಡನ್ ಫ್ಲೋರಿಂಗ್ ಥರ ಇರುವಂತಹ ಟೈಲ್ಸ್ಗಳನ್ನು ಇಲ್ಲಿ ಹಾಕಿರುವಂಥದ್ದು. ಒಂದು ಅಕ್ವೇರಿಯಂ ಟೇಬಲನ್ನು ಇಲ್ಲಿ ರೆಡಿ ಮಾಡಿದ್ದಾರೆ, ಯೂನಿಟನ್ನು ರೆಡಿ ಮಾಡಿದ್ದಾರೆ. ಹಾಗೂ ಇಲ್ಲಿ MS ಸ್ಟ್ರಕ್ಚರಿಂದ ರೂಪನ್ನು ರೆಡಿ ಮಾಡಿಬಿಟ್ಟು ಇಲ್ಲಿ ಟೈಲ್ಸನ್ನು, ಹಂಚನ್ನು ಇಲ್ಲಿ ಯೂಸ್ ಮಾಡಿರುವಂಥದ್ದು. ಹಾಗೂ ಫ್ಯಾನ್ಸಿ ಲೈಟ್ಗಳನ್ನು ಕೂಡ ಯೂಸ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಇಲ್ಲಿ ಕಾಣಿಸ್ತಾ ಇದೆ ಸ್ನೇಹಿತರೆ. ಹಾಗೆ ಇಲ್ಲಿ ಕಂಪ್ಲೀಟಾಗಿ ಗ್ರಿಲ್ ವರ್ಕನ್ನು ಮಾಡಿದ್ದಾರೆ, ಸುತ್ತಲೂ ಕಂಪ್ಲೀಟಾಗಿ ಗ್ರಿಲ್ ವರ್ಕ್ ಮಾಡಿದ್ದಾರೆ. ಫ್ಯೂಚರಲ್ಲಿ ಇಲ್ಲಿ TV ಯೂನಿಟ್ಸ್ಗಳನ್ನು ಕೂಡ ಇನ್ಸ್ಟಾಲ್ ಮಾಡೋ ಪ್ಲ್ಯಾನಿಂಗ್ ಕೂಡ ಇದೆ, ಮುಂದಿನ ಇದಿದೆ. ಹಾಗೂ ಇಲ್ಲಿ ಮೆಟಲ್ ಡೋರ್, ಇಲ್ಲಿ MS ಡೋರ್ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ. ಓಕೆ, ಸೊ ಇವಾಗ ಹೊರಗಡೆ ಹೋಗ್ಬಿಡೋಣ. ಹಾಗೂ ಅದನ್ನು ಟೆರಸನ್ನು ಕೂಡ ತೋರಿಸ್ಬಿಡ್ತೀನಿ. ಇಲ್ಲಿ ಎಂಟ್ರಿ ಆಗ್ತದೆ ನಿಮಗೆ ಸ್ಮಾಲ್ ಒಂದು ಯುಟಿಲಿಟಿ ಏರಿಯಾ ಕೂಡ ಸಿಗ್ತಾ ಇದೆ. ಇಲ್ಲಿ ರೆಡ್ ಆಕ್ಸೈಡ್ ಫಿನಿಶಿಂಗ್ ಕೊಟ್ಟಿರೋದ್ರಿಂದ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಹಾಗೂ ಮೇಲ್ಗಡೆ ಹೋಗೋದಕ್ಕೆ ಒಂದು 2 ಫೀಟ್ನ MS ಇದನ್ನು ಸ್ಟೇರ್ ಕೇಸನ್ನು ಕೂಡ ಇಲ್ಲಿ ಮಾಡಿದ್ದಾರೆ ಸ್ನೇಹಿತರೆ. ಇನ್ನು ಮೇಲ್ಗಡೆ ಹೋದರೆ ನಿಮಗೆ ಚಿಕ್ಕದಾಗಿ ಒಂದು ಟೆರಸ್ ಸಿಗುತ್ತೆ. ವಿತ್ 1000 ಲೀಟರ್ನ 2 ಟ್ಯಾಂಕ್ಗಳನ್ನು ಹಾಕಿದ್ದಾರೆ. ಒಂದು ಸ್ಮಾಲ್ ಆಗಿರುವಂತಹ ಒಂದು ಟ್ಯಾಂಕ್ ರೂಮ್ ಕೂಡ ಮಾಡಿದ್ದಾರೆ ಸ್ನೇಹಿತರೆ. ಹಾಗೂ ಪ್ಲಂಬಿಂಗ್ ಅನ್ನು ಏನು ಮಾಡಿದ್ದಾರೆ, ಇದು ಕಂಪ್ಲೀಟ್ ಆಗಿ ಆಶೀರ್ವಾದ್ ಪೈಪ್ಗಳನ್ನು ಇಲ್ಲಿ ಯೂಸ್ ಮಾಡಿರುವಂಥದ್ದು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಏನೇ ಆದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರನ್ನು ಬೆಳೆಸಬೇಕು. ನಮಸ್ಕಾರ.